ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ಎಕ್ಸ್ಪ್ಲೇನ್. ನನ್ನ ಹೆಸರು ವೈಜನ್ ಕರ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹಿಟ್ ದ ಥರ್ಡ್ ಕೇಸ್ ಮೂವಿನ. ಈ ಮೂವಿಗೆ IMDb ಯಲ್ಲಿ 7.5 ರೇಟಿಂಗ್ ಕೊಟ್ಟಿದ್ದಾರೆ. ಮೂವಿ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂತಂದ್ರೆ ನಾವೆಲ್ಲ ಹೊಸ ಮೂವೀಸ್ ಲೇಟೆಸ್ಟ್ ಎಕ್ಸ್ಪ್ಲೇಷನ್ಗಳನ್ನ ಎಲ್ಲರಿಗಿಂತ ಮುಂಚೆ ಅಪ್ಲೋಡ್ ಮಾಡ್ತೀವಿ. ಸೊ ವಿತ್ ದಟ್ ಸೈಡ್ ಕತೆ ಶುರು ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ SP ಅರ್ಜುನ್ ಸರ್ಕಾರ್ನ ನೋಡ್ತೀವಿ. ಅವ್ರ ಮೇಲೆ ಸ್ವಲ್ಪ ಹೀನಿಯಸ್ ಕ್ರೈಮ್ ಆರೋಪಗಳು ಇರ್ತವೆ. ಆಕ್ಚುಲಿ ಅರ್ಜುನ್ ಸರ್ಕಾರ ಕ್ರೈಮ್ ನ ಮಾಡಿದಾನೆ, ಆದ್ರೆ ಅವನು ಮಾಡಿದಾನೆ ಅಂತ ಯಾವುದೇ ಒಂದು ಪ್ರೂಫ್ ಇಲ್ಲ. ಕೋರ್ಟಿಗೆ 10 ದಿನ ಟೈಮ್ ಕೇಳಿರ್ತಾರೆ ಆ ಒಂದು ಎವಿಡೆನ್ಸ್ ನ ಹುಡ್ಕೋದಿಕ್ಕೆ. ಅಲ್ಲಿ ತನಕ SP ಸರ್ಕಾರ ಜೈಲಲ್ಲೇ ಇರಬೇಕು. ಅದು ಅಂತಿಂತ ಜೈಲಲ್ಲ, ಸೆಂಟ್ರಲ್ ಜೈಲ್. ಅದೇ ಸೆಂಟ್ರಲ್ ಜೈಲಲ್ಲಿ ಅರ್ಜುನ್ ಸರ್ಕಾರ ಕಳ್ಸಿರೋ ಕ್ರಿಮಿನಲ್ಸ್ ಇದಾರೆ. ಅಲ್ಲೊಬ್ಬ ಕ್ರಿಮಿನಲ್ ಅರ್ಜುನ್ ಸರ್ಕಾರಿಗೆ ಸಾಯಿಸೋದಕ್ಕೆ ಕೂಡ ಬರ್ತಾನೆ, ಆದ್ರೆ ಅಲ್ಲೊಬ್ಬ ವ್ಯಕ್ತಿ ಅವ್ರನ್ನ ತಡೆದು ಬಿಡ್ತಾನೆ. ಇವಾಗ ಆ ವ್ಯಕ್ತಿ ಅರ್ಜುನ್ ಸರ್ಕಾರನ ಕೂರಿಸ್ಕೊಂಡ್ಬಿಟ್ಟು ಅವನ ಸ್ಟೋರಿನ ಕೇಳ್ತಾನೆ. ಅವ್ರು ಯಾಕೆ ಇಲ್ಲಿಗೆ ಬಂದ್ರು, ಅವ್ರು ಏನ್ ಮಾಡಿದ್ದಾರೆ ಅಂತೆಲ್ಲ ಕೇಳ್ತಾನೆ. ಅವಾಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸ್ಟೋರಿ ಇವಾಗ ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗಿದೆ. ಅರ್ಜುನ್ ಸರ್ಕಾರ ಒಂದು ಆಂಧ್ರ ಪ್ರದೇಶಿನ ಒಂದು ಫಾರೆಸ್ಟ್ ಅಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಅವನ್ ಕಾರಲ್ಲಿ ಅರ್ಧ ಸತ್ತೋಗಿರೋ ಒಬ್ಬ ಮನುಷ್ಯ ಕೂಡ ಇರ್ತಾನೆ. ಅರ್ಜುನ್ ಸರ್ಕಾರ ಅವನ್ನ ಮರದ ಮೇಲೆ ಕಟ್ ಹಾಕ್ಬಿಟ್ಟು ಬೇರೆಮೆಯಿಂದ ಸಾಯಿಸ್ತಾನೆ. ಅರ್ಜುನ್ ಸರ್ಕಾರ ಅವನ್ನ ಅಷ್ಟು ಭಯಂಕರವಾಗಿ ಸಾಯಿಸೋದಲ್ದೇನೆ ಅದನ್ನ ವಿಡಿಯೋದಲ್ಲಿ ಶೂಟ್ ಬೇರೆ ಮಾಡ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನಾಗೇಶ್ವರ್ ಅಂತ ಒಬ್ಬ ಆಫೀಸರ್ ನ ನೋಡ್ತೀವಿ. ಅವರು ಅವರ ಒಂದು ಆಫೀಸರ್ಸ್ ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ, ಇವತ್ತು ಅರ್ಜುನ್ ಸರ್ಕಾರ ಅಂತ ಒಬ್ಬ SP ಬರಲಿದ್ದಾನೆ, ಇವತ್ತು ಅವರು ಜಾಯ್ನ್ ಆಗಲಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅರ್ಜುನ್ ಸರ್ಕಾರ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಬಂದಿದ್ದ ದಿನನೇ ಅವರಿಗೊಂದು ಕೇಸ್ ಸಿಗುತ್ತೆ. ಕೇಸ್ ಏನಪ್ಪಾ ಅಂತಂದ್ರೆ, ಫಾರೆಸ್ಟ್ ಅಲ್ಲಿ ಒಬ್ಬ ಮನುಷ್ಯನ ಉಲ್ಟಾ ನೇತಾಕ್ಬಿಟ್ಟು ಸಾಯಿಸಿ ಹೋಗಿರ್ತಾರೆ. ಆ ಕೊಲೆನ ಮಾಡಿರೋದು ಬೇರೆ ಯಾರು ಅಲ್ಲ, ಅರ್ಜುನ್ ಸರ್ಕಾರೇ. ಇವಾಗ ಅವನ್ ಮಾಡಿರೋ ಕೊಲೆನೆ ಅವನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಅರ್ಜುನ್ ಸರ್ಕಾರ ಅವನ ಆಫೀಸರ್ಸ್ ಗೆ ಹೇಳ್ತಾನೆ, ಇದನ್ನ ಯಾರು ಮಾಡಿದಾರೋ ಅವರು ತುಂಬಾನೇ ಯೋಚನೆ ಮಾಡಿ ಪ್ಲಾನ್ ಮಾಡಿದ್ದಾರೆ. ಈ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ದಿವಾಕರ್ ಮತ್ತೆ ವರ್ಷ ಅಂತ ಇಬ್ರು ಆಫೀಸರ್ಸ್ ಕೂಡ ಇರ್ತಾರೆ. ಅವರು ತುಂಬಾನೇ ಟ್ಯಾಲೆಂಟೆಡ್ ಆಫೀಸರ್ಸ್. ಇವಾಗ ಆ ಆಫೀಸರ್ಸ್ ಗಳಿಗೆ ಮತ್ತೆ ನಮಗೆ ಒಂದು ವಿಷಯ ತಿಳಿಸಲಾಗುತ್ತೆ, ಅದು ಅರ್ಜುನ್ ಸರ್ಕಾರ ಬಗ್ಗೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗೆ ಕೂಡ ಅವ್ರ ಅಮ್ಮ ಅವನಿಗೆ ಸಿಗ್ಲಿಲ್ಲ, ಸತ್ತೋಗ್ಬಿಟ್ರು. ಅವಾಗಿಂದ ಅವ್ರ ಅಪ್ಪನೇ ಅವನಿಗೆ ಬೆಳೆಸಿದ್ದಾರೆ, ಆದ್ರೆ ಅವನ ಬೆಳವಣಿಗೆ ಕರೆಕ್ಟ್ ಆಗಿ ಮಾಡ್ಸಿರ್ಲಿಲ್ಲ. ಅದಕ್ಕೆ ಅರ್ಜುನ್ ಸರ್ಕಾರಿಗೆ ಯಾವಾಗ ನೋಡಿದ್ರು ಸಿಟ್ಟಲ್ಲೇ ಇರ್ತಾನೆ. ಅವನಿಗೆ ಎಷ್ಟು ಕೋಪ ಇದೆ ಅಂತಂದ್ರೆ ಇದೇ ಕಾರಣಕ್ಕೆ ಅವನು ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ದಾನೆ. ಮತ್ತೆ ಇದೇ ಕಾರಣಕ್ಕೂ ಕೂಡ ಅವನು ಸಿಂಗಲ್ ಇರ್ತಾನೆ. ನೆಕ್ಸ್ಟ್ ಡೇ ನಾವು ಅರ್ಜುನ್ ಸರ್ಕಾರ ಮೃದುಲಾ ಅಂತ ಒಂದು ಹುಡುಗಿನ ಮೀಟ್ ಆಗೋದನ್ನ ನೋಡ್ತೀವಿ. ಅರ್ಜುನ್ ಸರ್ಕಾರ ಅವರಪ್ಪ ಅವನ ಒಂದು ಡೇಟಿಂಗ್ ಪ್ರೊಫೈಲ್ ನ ಒಂದು ಅಪ್ಲೋಡ್ ಮಾಡಿದ್ರು. ಅದು ಆಕ್ಸಿಡೆಂಟಲಿ ಮೃದುಲಾ ಅನ್ನೋ ಹುಡುಗಿ ಜೊತೆಗೆ ಮ್ಯಾಚ್ ಆಗ್ಬಿಟ್ಟಿದೆ. ಅದಕ್ಕೆ ಅವರಪ್ಪ ಅವರಿಬ್ಬರನ್ನು ಮೀಟ್ ಮಾಡ್ಸಕ್ಕೆ ಕಳ್ಸಿದ್ರು. ಇವಾಗ ಅರ್ಜುನ್ ಸರ್ಕಾರ ಮೃದುಲಾಗಿ ಹೇಳ್ತಾನೆ, ಇದೆಲ್ಲ ನಮ್ಮ ಅಪ್ಪ ಮಾಡಿರೋ ಒಂದು ಕೆಲ್ಸ. ಅವ್ನು ಹೇಳ್ತಾನೆ, ನಾನು ನನ್ನ ಡೇಟಿಂಗ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿಲ್ಲ, ಆದ್ರೆ ಇಷ್ಟು ಸುಂದರವಾದ ಹುಡುಗಿ ಆ ಡೇಟಿಂಗ್ ಪ್ರೊಫೈಲ್ ಅಲ್ಲಿ ಇದ್ದಾಳೆ ಅಂತಂದ್ರೆ ನಾನು ಯಾವಾಗಲೂ ಕ್ರಿಯೇಟ್ ಮಾಡ್ಕೋತಾ ಇದ್ದೆ. ಮೃದುಲಾ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟಿದ್ಲು, ಯಾಕಂತಂದ್ರೆ ಅವನು ಬರೀ ನಿಜಾನೇ ಹೇಳ್ತಾ ಇದ್ದ. ಇವಾಗ ನಮಗೆ ಸ್ವಲ್ಪ ದಿನ ಆದ್ಮೇಲೆ ಒಂದು ಸೀನ್ಸ್ ನ ತೋರಿಸ್ತಾರೆ. ಇವಾಗ ಮತ್ತೆ ಅರ್ಜುನ್ ಸರ್ಕಾರ ಅದೇ ಫಾರೆಸ್ಟ್ ಗೆ ಬಂದಿದ್ದಾನೆ, ಇನ್ನೊಬ್ಬ ಬಾಡಿ ಜೊತೆಗೆ. ಅವನನ್ನು ಕೂಡ ಮರಕ್ಕೆ ಉಲ್ಟಾ ನೇತಾಕ್ಬಿಟ್ಟು ಸಾಯಿಸ್ತಾ ಇರ್ತಾನೆ. ಇನ್ನೇನು ಸಾಯಿಸ್ಬೇಕು ಅಷ್ಟೊತ್ತಿಗೆ ಅವನಿಗೆ ಅಟ್ಯಾಕ್ ಆಗ್ಬಿಡುತ್ತೆ. ಅರ್ಜುನ್ ಸರ್ಕಾರ ಮೇಲೆ ಬುಲೆಟ್ ಫೈರ್ ಆಗುತ್ತೆ. ಅದು ಯಾವುದೇ ಗ್ಯಾಂಗ್ ಮೆಂಬರ್ಸ್ ಅಥವಾ ರೌಡಿ ಮಾಡಿದ್ದಲ್ಲ, ಆಫೀಸರ್ ವರ್ಷ. ಯಾಕಂತಂದ್ರೆ ಅವಳಿಗೆ ಯಾವಾಗಲೂ ಡೌಟ್ ಇತ್ತು ಇದೆಲ್ಲ ಮಾಡ್ತಿರೋದು ಅರ್ಜುನ್ ಸರ್ಕಾರೇ ಅಂತ. ಆದ್ರೆ ಅರ್ಜುನ್ ತಪ್ಪಿಸ್ಕೊಂತಾನೆ. ಅವನು ವರ್ಷನ ಒಂದು ಚೇರಿ ಕಟ್ ಹಾಕ್ಬಿಟ್ಟು ಕೂರಿಸ್ತಾನೆ. ವರ್ಷ ಅನ್ಕೊಂಡಿರ್ತಾಳೆ ಇವನು ಪೊಲೀಸ್ ವ್ಯವಸ್ಥೆದಿರೋ ಒಬ್ಬ ಸೈಕೋ ಕಿಲ್ಲರ್ ಅಂತ. ಅವಾಗ ಅರ್ಜುನ್ ಒಂದು ಸ್ಟೋರಿನ ಹೇಳಕ್ಕೆ ಕೂತ್ಕೊಂತಾನೆ. ಅರ್ಜುನ್ ಹೇಳ್ತಾನೆ, ಸ್ವಲ್ಪ ದಿನದ ಹಿಂದೆ ನನಗೆ ಜಮ್ಮು ಕಾಶ್ಮೀರಲ್ಲಿ ಪೋಸ್ಟಿಂಗ್ ಹಾಕಿದ್ರು. ಅಲ್ಲಿ ನನಗೆ ಎಂತ ಕೇಸ್ ಸಿಕ್ಕಿತ್ತು ಅಂತಂದ್ರೆ ನನಗೆ ಈಗ್ಲೂ ಕೂಡ ನಂಬಕ್ ಆಗ್ತಿಲ್ಲ. ಆ ಕೇಸಲ್ಲಿ ಏನಾಗಿತ್ತು ಅಂತಂದ್ರೆ, ಕಿಲ್ಲರು ಅವನ ವಿಕ್ಟಿಮ್ಸ್ ನ ಮರಕ್ಕೆ ಉಲ್ಟಾ ನೇತಾಕ್ಬಿಟ್ಟು ಅವನ ಕುತ್ತಿಗೆನ ಕೊಯ್ತಾ ಇದ್ದ. ಮತ್ತೆ ವಿಕ್ಟಮಿನ ಆರ್ಗನ್ಸ್ ಕೂಡ ಕಾಣೆ ಆಗ್ತಿದ್ವು. ಅಂತ ಒಂದು ಮರ್ಡರ್ ನಾನು ಯಾವತ್ತೂ ನೋಡಿರ್ಲಿಲ್ಲ. ಆದ್ರೂ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕಾಗಿತ್ತು, ಕಿಲ್ಲರ್ ನ ಹುಡುಕ್ಲೇಬೇಕಾಗಿತ್ತು. ಪ್ರೂಫ್ ಮಾತ್ರ ಏನೇನು ಸಿಗ್ತಾ ಇರ್ಲಿಲ್ಲ. ಕಿಲ್ಲರ್ ನ ಹಿಡಿಯೋದಕ್ಕೆ ಒಂದೇ ಒಂದು ಚಾನ್ಸ್ ಇತ್ತು, ಒಂದೇ ಒಂದು ಲೀಡ್ ಇತ್ತು. ಅದೇನಪ್ಪಾ ಅಂತಂದ್ರೆ ಕಾರ್ ಟೈರಿನ ಒಂದು ಪ್ರಿಂಟ್ಸ್. ಅದು ಕೂಡ ಸ್ನೋ ಬಂದ್ಬಿಟ್ಟು ಮುಚ್ಕೊಂಡ್ಬಿಟ್ಟಿತ್ತು. ಆದ್ರೂ ನಾವ್ ಹೇಗೋ ಮಾಡ್ಬಿಟ್ಟು ಆ ಸ್ನೋನ ತೆಗೆದ್ಬಿಟ್ವಿ. ನಮಗೆ ಆ ಒಂದು ಕಾರಿನ ಟೈರಿನ ಪ್ರಿಂಟ್ ಸಿಕ್ವು. ಆಮೇಲೆ ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಗೊತ್ತಾಯ್ತು ಅದು ಹೊಸ ಕಾರಿನ ಟೈರ್ ಪ್ರಿಂಟ್ ಅಂತ. ರೀಸೆಂಟ್ ಆಗಿ ಹೊಸ ಕಾರ್ ಟೈರ್ಸ್ ನ ಒಂದು ಬೈ ಮಾಡಿರೋ ಜನನ್ನ ಅವರು ನೋಡ್ತಾರೆ. 3 ಜನ ಸಿಗ್ತಾರೆ. ಆ 3 ಜನದಲ್ಲಿ ಅವರು ಕಂಡುಹಿಡಿಯಬೇಕಾಗಿತ್ತು ಯಾರು ಕಿಲ್ಲರ್ ಅಂತ. ಅರ್ಜುನ್ ಸರ್ಕಾರ ಇಬ್ರು ಸಸ್ಪೆಕ್ಟ್ಸ್ ಹತ್ರ ಹೋಗ್ತಾನೆ. ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಬ್ರಲ್ಲಿ ಏನು ಪ್ರೂಫ್ ಕೂಡ ಸಿಗಲ್ಲ ಇವರೇ ಕಿಲ್ಲರು ಅಂತ. ಅವಾಗ ಅವನು ಇನ್ನೊಬ್ಬನ ಹತ್ರ ಹೋಗ್ತಾನೆ. ಅಲ್ಲಿ 4 ಜನ ಗೂಂಡಾಗಳು ಇರ್ತಾರೆ. ಅರ್ಜುನ್ ಸರ್ಕಾರ ಅಲ್ಲಿ ಹೋಗಿದ ತಕ್ಷಣ ಅರ್ಜುನ್ ಸರ್ಕಾರಿಗೆ ಅವ್ರು ಹೊಡೆಯಕ್ಕೆ ಟ್ರೈ ಮಾಡ್ತಾರೆ. ಅದಾದ್ಮೇಲೆ ಅರ್ಜುನ್ ಕೂಡ ಸುಮ್ನಿರಲ್ಲ, ಅವನು ಅವ್ರನ್ನೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹೊಡೆಸ್ಕೊಳ್ಳೋರಲ್ಲಿ ಒಬ್ಬನ ಹೆಸರು ಆದಿಲ್ಲು. ಅವನನ್ನ ಅರ್ಜುನ್ ಸರ್ಕಾರ ಅರೆಸ್ಟ್ ಮಾಡ್ತಾನೆ. ಯಾಕಂದ್ರೆ ಆದಿಲ್ಲೇ ಅವೆಲ್ಲ ಕೊಲೆ ಮಾಡಿರೋದು ಅಂತ ಅವನು ಕರ್ಕೊಂಡ್ ಬರ್ತಾನೆ.
ಅವನು ತುಂಬಾನೇ ಹೊಡೆದ್ಬಿಟ್ಟು ಕೇಳ್ತಾನೆ ಯಾಕೆ ಅವರಿಗೆಲ್ಲ ಸಾಯಿಸಿದ್ಯಾ ಅಂತ. ಆದ್ರೆ ಆದಿಲ್ ಹತ್ರ ಯಾವುದೇ ಒಂದು ಆನ್ಸರ್ ಕೂಡ ಸಿಗಲ್ಲ. ಅರ್ಜುನ್ ಸರ್ಕಾರ ಆದಿಲ್ಗೆ ತುಂಬಾನೇ ಟಾರ್ಚರ್ ಮಾಡ್ತಾನೆ. ಎಷ್ಟು ಟಾರ್ಚರ್ ಮಾಡಿದ್ರು ಕೂಡ ಆದಿಲ್ ಬಾಯಿಂದ ಒಂದು ಇನ್ಫಾರ್ಮೇಶನ್ ಲೀಕ್ ಆಗಲ್ಲ. ನೆಕ್ಸ್ಟ್ ಡೇ ಅರ್ಜುನ್ ಟಿವಿ ನೋಡ್ತಾ ಇರ್ತಾನೆ. ಟಿವಿಯಲ್ಲಿ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ನೋಡ್ಬಿಟ್ಟಂತೂ ಅವನಿಗೆ ಶಾಕ್ ಆಗ್ಬಿಡುತ್ತೆ. ನ್ಯೂಸ್ ಅಲ್ಲಿ ತೋರಿಸ್ತಾ ಇರ್ತಾರೆ, ಬಿಹಾರಲ್ಲಿ ಒಬ್ಬ ಮನುಷ್ಯನ ಕೊಲೆ ಆಗಿದೆ. ಕೊಲೆ ಆಗಿರೋ ಶೈಲಿ ಯಾವ್ದಪ್ಪ ಅಂತಂದ್ರೆ ಅದೇ ಫಾರೆಸ್ಟ್ ಅಲ್ಲಿ ಅವನ್ನ ಉಲ್ಟನೆ ತಾಕ್ಬಿಟ್ಟು ಅವನ ಕುತ್ತಿಗೆನ ಕೊಯ್ದ್ಬಿಟ್ಟು ಆರ್ಗನ್ಸ್ ನ ಮಾಯ ಮಾಡಿದ್ದಾರೆ. ಅರ್ಜುನ್ ಸರ್ಕಾರಿಗೆ ನಂಬಕ್ಕೆ ಆಗ್ತಿಲ್ಲ. ಅವನು ಕೊಲೆಗಾರ ಅಂತ ಅನ್ಕೊಂಡಿರೋ ವ್ಯಕ್ತಿನ ಅವನು ಅರೆಸ್ಟ್ ಮಾಡಿರ್ತಾನೆ. ಆದ್ರೆ ಬಿಹಾರಲ್ಲಿ ಸೇಮ್ ಸ್ಟೈಲ್ ಮತ್ತೆ ಪ್ಯಾಟರ್ನ್ ಅಲ್ಲಿ ಒಂದು ಕೊಲೆ ಆಗಿರುತ್ತೆ. ಅದು ಹೇಗ್ ಸಾಧ್ಯ ಅಂತ ಅವನಿಗೆ ನಂಬಕ್ಕೆ ಆಗ್ತಿಲ್ಲ. ಅರ್ಜುನ್ ಸರ್ಕಾರ ಗೆಸ್ ಮಾಡ್ತಾನೆ, ಈ ಎಲ್ಲಾ ಕೆಲಸ ಮೋಸ್ಟ್ಲಿ ಆದಿಲಿನ ಗ್ಯಾಂಗ್ ಮೆಂಬರ್ಸ್ ಮಾಡ್ತಾ ಇರ್ಬೋದು, ಅಥವಾ ಯಾರೋ ಒಬ್ರು ನಮಗೆ ದಿಕ್ನ ತಪ್ಪಿಸ್ತಾ ಇದಾರೆ. ಇವೆಲ್ಲದಕ್ಕೂ ಆನ್ಸರ್ ಸಿಗಬೇಕಂತಂದ್ರೆ ನಾನು ಬಿಹಾರಿಗೆ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಅವನು ಬಿಹಾರಿಗೆ ಹೋಗ್ತಾನೆ. ಬಿಹಾರಲ್ಲಿ ಆತರ ಉಲ್ಟಾ ನೇತಾಕ್ಬಿಟ್ಟು ಸಾಯಿಸೋ ಒಂದು ಕಿಲ್ಲರ್ ಇದನ್ನಲ್ಲ ಅವನ್ನ ಸಿಗೆ ಬಿದ್ದಿದ್ದಾನೆ. ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ. ಅರ್ಜುನ್ ಆ ಕಿಲ್ಲರ್ ನ ವಾಪಸ್ ಕರ್ಕೊಂಡ್ ಬರ್ಬೇಕಾದ್ರೆ ಮಧ್ಯ ರಸ್ತೆಯಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗ್ಬಿಡುತ್ತೆ. ಆದ್ರೆ ಅರ್ಜುನ್ ಸರ್ಕಾರ ಆ ಒಂದು ಅಟ್ಯಾಕ್ ನ ಡಿಫೆಂಡ್ ಮಾಡಿ ಸರ್ವೈವ್ ಆಗ್ತಾನೆ. ಅವನು ಆ ಕಿಲ್ಲರ್ ನ ಜಮ್ಮು ಕಾಶ್ಮೀರ್ ಕರ್ಕೊಂಡ್ ಬರ್ತಾನೆ. ಅವನು ಸೇಮ್ ಆದಿಲ್ ಕೊಟ್ಟತ್ರ ಟಾರ್ಚರ್ ಕೊಟ್ಟರು ಕೂಡ ಅವನು ಕೂಡ ಆದಿಲ್ ತರ ಯಾವುದೇ ಒಂದು ಇನ್ಫಾರ್ಮೇಶನ್ ಲೀಕ್ ಮಾಡ್ತಾನೆ ಇಲ್ಲ. ಅರ್ಜುನಿಗೆ ತುಂಬಾನೇ ತಲೆ ಕೆಟ್ಬಿಟ್ಟಿದೆ, ಎಷ್ಟಾದ್ರೂ ಕೂಡ ಏನಕ್ಕೆ ಈ ಕೇಸ್ ಮುಂದೆ ಹೋಗ್ತಾನೆ ಇಲ್ಲ ಅಂತ. ಆವಾಗ ಸಡನ್ ಆಗಿ ಅವನಿಗೆ CTK ಅಂತ ಒಂದು ವರ್ಡ್ ಮೇಲೆ ಒಂದು ಫೋಕಸ್ ಹೋಗುತ್ತೆ. ಬಿಹಾರ್ ಕಿಲ್ಲರ್ ಬಾಡಿ ಮೇಲೂ ಕೂಡ CTK ಅಂತ ಬರ್ದಿತ್ತು. ಆ CTK ಏನು ಅಂತ ಅವನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅರ್ಜುನ್ ಕೇಸಲ್ಲಿ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದ. CTK ಬಗ್ಗೆ ಬಹಳನೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟ. CTK ಒಂದು ಡಾರ್ಕ್ ವೆಬ್ಸೈಟ್. CTK ಫುಲ್ ಫಾರ್ಮ್ ಕ್ಯಾಚ್ ಟಾರ್ಚರ್ ಕಿಲ್ ಅಂತ. ಅದು ಒಂದು ಡಾರ್ಕ್ ಕಿಲ್ಲರ್ ಗಳು ಇರ್ತಾರಲ್ಲ, ಅವ್ರದ್ದು ಒಂದು ಸೋಷಿಯಲ್ ಮೀಡಿಯಾ ಇದ್ದಂಗೆ. ಅವ್ರು ಯಾವುದೇ ಒಂದು ಕಿಲ್ ಮಾಡಿದ್ರು ಕೂಡ ಆ ಒಂದು ವಿಡಿಯೋನ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. CTK ಅಲ್ಲಿ ಮೆಂಬರ್ ಆಗ್ಬೇಕು ಅಂತಂದ್ರೆ ನೀವು ಇಬ್ರನ್ನ ಸಾಯಿಸ್ಬೇಕಾದ್ರೆ ವಿಡಿಯೋ ಕೂಡ ಮಾಡ್ಬೇಕು. ಈ CTK ಮೆಂಬರ್ಸ್ ವರ್ಷದಲ್ಲಿ ಒಂದ್ಸಲಿ ಎಲ್ಲ ಮೀಟ್ ಕೂಡ ಆಗ್ತಾರೆ. ಇದೇ ಇನ್ಫಾರ್ಮೇಶನ್ ಬಗ್ಗೆ ಆ ಬಿಹಾರ ಮತ್ತೆ ಜಮ್ಮು ಅಲ್ಲಿ ಇರೋ ಕಿಲ್ಲರ್ ನ ಅವನು ಕೇಳ್ತಾನೆ. ಅವ್ರು ಎಷ್ಟು ಹೇಳಿದ್ರು ಕೂಡ ಹೇಳೋದೇ ಇಲ್ಲ. ಅವರು ತುಂಬಾನೇ ಟಾರ್ಚರ್ ಮಾಡ್ತಿರೋದಕ್ಕೋಸ್ಕರ ಅದರಲ್ಲಿ ಒಬ್ಬ ಕಿಲ್ಲರ್ ಪೊಲೀಸ್ ಕಡೆಯಿಂದ ಗನ್ ತಗೊಂಡ್ಬಿಟ್ಟು ಅವನ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತಾನೆ. ಜಮ್ಮು ಅಲ್ಲಿರೋ ಜನ ತುಂಬಾನೇ ಆಲ್ರೆಡಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಅರ್ಜುನ್ಗೆ ಇವಾಗ ಆಂಧ್ರ ಪ್ರದೇಶಿಗೆ ಪೋಸ್ಟಿಂಗ್ ಆಗಿರುತ್ತೆ, ಟ್ರಾನ್ಸ್ಫರ್ ಮಾಡಿರ್ತಾರೆ. ಅರ್ಜುನ್ ಆಂಧ್ರಕ್ಕೆ ಬಂದ ತಕ್ಷಣ ಒಂದು ಪ್ಲಾನ್ ಮಾಡ್ತಾನೆ. ಅವನು ಕೂಡ ಇಬ್ಬರಿಗೆ ಸಾಯಿಸ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಬಿಟ್ಟು CTK ಅಲ್ಲಿ ಮೆಂಬರ್ ಆಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಸ್ಟೋರಿ ಇವಾಗ ಪ್ರೆಸೆಂಟಿಗೆ ಬರುತ್ತೆ. ಅರ್ಜುನ್ ವರ್ಷನ್ ಕಟ್ ಹಾಕಿರ್ತಾನಲ್ಲ, ವರ್ಷ ಹೇಳ್ತಾಳೆ, ನೀವು CTK ಮೆಂಬರ್ ಆಗೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಈ ಇನ್ನೋಸೆಂಟ್ ಜನನ ಪ್ರಾಣ ಯಾಕೆ ತೆಗಿತಾ ಇದ್ದೀರಾ, ಅವ್ರನ್ನ ಕೊಲೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅವಾಗ ಅರ್ಜುನ್ ಹೇಳ್ತಾನೆ, ಇವ್ರು ಯಾರು ಇನ್ನೋಸೆಂಟ್ ಅಲ್ಲ. ಇವ್ನ ಏನ್ ಮಾಡಿದಾನೆ ಗೊತ್ತಾ, 4 ವರ್ಷದ ಹುಡುಗಿನ ರೇಪ್ ಮಾಡಿದಾನೆ, ಅದು 8 ದಿನಗಳ ಕಾಲ. ಇವ್ರುಗಳನ್ನ ಜೈಲಿಗೆ ಹಾಕಿದ್ರು ಕೂಡ ಸ್ವಲ್ಪ ವರ್ಷ ಆದ್ಮೇಲೆ ಅವರು ರಿಲೀಸ್ ಆಗ್ಬಿಡ್ತಾರೆ. ಆದ್ರೆ ನನಗೆ ಆ ತರ ಮಾಡಕ್ಕೆ ಇಷ್ಟ ಇಲ್ಲ. ಇವಾಗ ಆ ಇಬ್ರು ಅವನು ಸಾಯಿಸಿರ್ತಾನೆ, ವಿಡಿಯೋ ಕೂಡ ಮಾಡ್ಕೊಂಡಿರ್ತಾನೆ. ಆ 2 ವಿಡಿಯೋನ ಅವನು CTK ಗೆ ಅಪ್ಲೋಡ್ ಮಾಡ್ತಾನೆ. ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ರೀಸೆಂಟ್ಲಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗಿದೆ CTK ಅಲ್ಲಿ. ಆ ಒಂದು ವಿಡಿಯೋದಲ್ಲಿ ಒಬ್ಬ ಕಿಲ್ಲರ್ ಒಂದು ಹುಡುಗಿನ ಉಲ್ಟಾ ನೇತಾಕ್ಬಿಟ್ಟು ಬೇರೆ ಹೇಮಿಯಿಂದ ಮತ್ತೆ ಸಾಯಿಸ್ತಾ ಇರ್ತಾನೆ. ಆದ್ರೆ ಆ ಸಾಯಿಸಿರೋ ಜಾಗ ಅವ್ರಿಗೆ ಗೊತ್ತಾಗಿರುತ್ತೆ. ಆ ಒಂದು ಜಾಗ ರಾಜಸ್ಥಾನಿನ ಜೈಪುರ್. ಇವಾಗ ಕಿಲ್ಲರ್ ಒಂದೇ ಕಿಲ್ ಮಾಡಿದಾನೆ, ಇನ್ನೊಂದ್ ಕಿಲ್ ಮಾಡ್ಬೇಕು ಅಂತ ಗೊತ್ತಾಗಿರುತ್ತೆ. ಯಾಕಂತಂದ್ರೆ ಮೆಂಬರ್ ಆಗ್ಬೇಕು ಅಂತಂದ್ರೆ 2 ಕಿಲ್ ಮಾಡ್ಬೇಕಲ್ವಾ. ಸೊ ಅರ್ಜುನ್ ಇವಾಗ ಕಿಲ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಅವನು ಫುಲ್ ಅಲರ್ಟೆಡ್ ಇರ್ತಾನೆ. ಅರ್ಜುನ್ ಆ ಒಂದು ಕಿಲ್ಲರ್ ನ ಹುಡುಕ್ತಾ ಇದ್ದಾನೆ. ಯಾಕಂತಂದ್ರೆ ಇನ್ನೊಂದು ಮರ್ಡರ್ ನ ತಡೆಯೋದಕ್ಕೋಸ್ಕರ ಫುಲ್ ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಆ ಒಂದು ಕಿಲ್ಲರ್ ನ ಅವನು ಹುಡುಕ್ತಾನೆ. ಕಿಲ್ಲರ್ ನ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಅವನು ಫಾರೆಸ್ಟ್ ಮೇಲೆ ಓಡೋಗ್ಬಿಡ್ತಾನೆ. ಆದ್ರೆ ಆ ಕಿಲ್ಲರ್ ತುಂಬಾನೇ ಬುದ್ಧಿವಂತ ಇದ್ದ. ಚಾಕುನ ತಗೊಂಡ್ಬಿಟ್ಟು ಅರ್ಜುನ್ ಹೊಟ್ಟೆಗೆ ಹಾಕ್ಬಿಟ್ಟು ಅವ್ನು ಓಡೋಗ್ಬಿಡ್ತಾನೆ. ಇವಾಗ ಕಿಲ್ಲರಿನ ಬಾಸ್ ಕಿಲ್ಲರಿಗೆ ಫೋನ್ ಮಾಡಿ ಕೆಲ್ಸ ಆಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಕಿಲ್ಲರ್ ಹೇಳ್ತಾನೆ, ಕೆಲ್ಸ ಮಾಡ್ತಾ ಇದ್ದೆ, ಒಂದು ಹಾವು ಅಡ್ಡ ಬಂತು, ಹಾವನ್ನ ಸಾಯಿಸ್ಬಿಟ್ಟು ಅವ್ರು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂತ ಇದೀನಿ ಅಂತ ಅಲ್ಲಿ ಒಬ್ಬ ಹುಡುಗಿನ ಸಾಯಿಸೋದಕ್ಕೆ ಹೋಗ್ತಾ ಇರ್ತಾನೆ. ಸಡನ್ ಆಗಿ ಅವಾಗ ಅರ್ಜುನ್ ಎದ್ಬಿಟ್ಟು ಹೇಳ್ತಾನೆ, ಯಾವಾಗ್ಲೂ ಹಾವು ಸತ್ತಿದೆಯೋ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗಿನ ಅವನು ಕಾಪಾಡ್ತಾನೆ. ಇವಾಗ ಅರ್ಜುನ್ ಕೂಡ CTK ಮೆಂಬರ್ ಆಗಿದ್ದಾನೆ. ಯಾಕಂತಂದ್ರೆ ನೆನಪಿರ್ಲಿ, ಅವನು ಕೂಡ ಇಬ್ರನ್ನ ಸಾಯಿಸ್ಬಿಟ್ಟು ಆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದಾನೆ. ಇವಾಗ CTK ವೆಬ್ಸೈಟ್ ಅಲ್ಲಿ ಆನ್ಯುವಲ್ ಡೇ ಬರ್ತಾ ಇದೆ. ಅಂದ್ರೆ ಆ ಎಲ್ಲಾ ಕಿಲ್ಲರ್ಗಳು ಇವಾಗ ಮೀಟ್ ಆಗಕ್ಕೆ ಹೊರಟಿರ್ತಾರೆ. ಈ ಎಲ್ಲಾ ವಿಷಯನು ಅರ್ಜುನ್ ಸರ್ಕಾರ ಅವನ ಬಾಸಿಗೆ ಹೇಳ್ತಾನೆ. ಇವಾಗ ಅರ್ಜುನ್ ಸರ್ಕಾರ ಆ ಒಂದು ಮೀಟಿಂಗ್ ಗೆ ಹೋಗ್ಬೇಕು ಅಂತ ಹೇಳ್ತಾನೆ. CTK ಅಲ್ಲಿ ಸ್ವಲ್ಪ ರೂಲ್ಸ್ ಇದಾವೆ. ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗ್ಬೇಕು ಅಂತಂದ್ರೆ ಹೋಗೋರು ಫೋನ್ ನ ತಗೊಂಡ್ ಹೋಗ್ಬಾರ್ದು, ಮತ್ತೆ ಯಾರ ಜೊತೆ ಕೂಡ ಬರಬಾರ್ದು. ಅವರೇ ಪಿಕಪ್ ಮಾಡ್ತಾರೆ ರೈಲ್ವೆ ಸ್ಟೇಷನ್ ಇಂದ. ಆದ್ರೆ ಅರ್ಜುನ್ ಕೂಡ ಅವನ ಪಣ ತೊಡ್ಕೊಂಡಿದ್ದ, ಅವ್ರನ್ನ ನಾನು ಹಿಡ್ದು ಹಾಕ್ತೀನಿ ಅಂತ. ಇವಾಗ ಪೊಲೀಸ್ ಕೂಡ ಅರ್ಜುನಿಗೆ ಒಂದು ಬ್ಯಾಕಪ್ ಟೀಮ್ ನ ಕಳಿಸ್ತಾರೆ. ಒಬ್ನೇ ಹೋಗೋದಕ್ಕೆ ಬಿಡಲ್ಲ. ಆ ಟೀಮ್ ಅಲ್ಲಿ ಮೃದುಲಾ ಕೂಡ ಇರ್ತಾಳೆ.
ಆಕ್ಚುಲಿ ಮೃದುಲಾ ಕೂಡ ಒಬ್ಳು ಪೊಲೀಸ್ ಆಫೀಸರ್. ಅವಳು ಅರ್ಜುನ್ ಮೇಲೆ ಒಂದು ಕಣ್ಣ ಇಟ್ಟಿರ್ತಾಳೆ. ಆದ್ರೆ ಒಂದಂತೂ ನಿಜ, ಅರ್ಜುನ್ಗೆ ಅವಳು ಪ್ರೀತಿ ಮಾಡೇ ಮಾಡ್ತಾಳೆ. ಅರ್ಜುನ್ ಕೂಡ ಪ್ರೀತಿ ಮಾಡ್ತಾನೆ. ಅವಳು ಕಾಲೇಜಲ್ಲಿ ಇದ್ದಾಗ ಕೂಡ ಅರ್ಜುನ ಫ್ಯಾನ್ ಆಗಿದ್ಲು. ಅವನು ನೋಡೆ ಅವಳು ಪೊಲೀಸ್ ಆಗ್ಬೇಕು ಅಂತ ಒಂದು ಏಮ್ ನ ಇಟ್ಕೊಂಡಿದ್ದು. ಇವಾಗ ಅರ್ಜುನ್ ಜೊತೆ ಮೃದುಲಾ, ವರ್ಷ ಮತ್ತೆ ದಿವಾಕರ್ ಕೂಡ ಇರ್ತಾರೆ. ರೈಲ್ವೆ ಸ್ಟೇಷನ್ ನಲ್ಲಿ ಪಿಕ್ ಮಾಡೋದಿಕ್ಕೆ ಅರ್ಜುನ್ಗೆ ಬರೀ ಒಂದಲ್ಲ 3 ಕಾರ್ ಬಂದಿದ್ವು. ಅರ್ಜುನ್ ನ ಪಿಕ್ ಮಾಡ್ಬಿಟ್ಟು ಆ 3 ಕಾರು ಒಂದೊಂದ್ ಕಡೆ ಡೈವರ್ಟ್ ಆಗ್ಬಿಡುತ್ತೆ, ಬೇರೆ ಬೇರೆ ಕಡೆ ಹೋಗುತ್ತೆ. ಅವಾಗ ಮೃದುಲಾ, ವರ್ಷ ಮತ್ತೆ ದಿವಾಕರ್ ಕೂಡ ಆ 3ನ ಫಾಲೋ ಮಾಡ್ಕೊಂಡು ಸಪರೇಟ್ ವೇಸ್ಗೆ ಹೋಗ್ತಾರೆ. ಆ 3 ಕಾರು ಅವರು ಫಾಲೋ ಮಾಡಿದ್ರು ಕೂಡ ಅವ್ರ ಕೈಲಿ ಏನು ಸಿಗಲ್ಲ. ಯಾಕಂತಂದ್ರೆ ಅರ್ಜುನ್ಗೆ ಪಿಕ್ ಮಾಡೋದಕ್ಕೆ ಆ 3 ಕಾರ್ ಬಂದಿತ್ತಲ್ಲ, ಆ 3 ಕಾರಲ್ಲೂ ಅರ್ಜುನ್ ಇರ್ಲೇ ಇರ್ಲಿಲ್ಲ. ಯಾಕಂದ್ರೆ ಆ CTK ಟೀಮು ಅರ್ಜುನ್ಗೆ ತುಂಬಾನೇ ಬ್ರಿಲಿಯಂಟ್ ವೇ ಅಲ್ಲಿ ಒಂದು ಬೇರೆ ರೂಟ್ ಅಲ್ಲಿ ಕರ್ಕೊಂಡ್ ಬಂದಿತ್ತು. ಇವಾಗ ಅರ್ಜುನ್ಗೆ CTK ಅಡ್ಡೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಆಲ್ಫಾ ಅನ್ನೊಬ್ಬ ವ್ಯಕ್ತಿ ಸಿಗ್ತಾನೆ. ಈ CTK ಪೂರ್ತಿ ಅವನ್ನೇ ನಡೆಸ್ತಾ ಇದ್ದ. ಅರ್ಜುನ್ ಅಬ್ಸರ್ವ್ ಮಾಡ್ತಾನೆ, ಆ ಒಂದು ಜಾಗದಲ್ಲಿ 150 ಜನಕ್ಕಿಂತ ಬಹಳ ಸೈಕೋಪಾತ್ ಕಿಲ್ಲರ್ಸು ಅಲ್ಲೇ ಇದ್ರು. ಇವತ್ತೇ 4 ಜನದ ಜಾಯ್ನಿಂಗ್ ಆಗಿತ್ತು. ಆ ಜಾಯ್ನಿಂಗ್ ಅಲ್ಲಿ ಅರ್ಜುನ್ ಕೂಡ ಒಬ್ಬ. ಆ CTK ಅಡ್ಡದಲ್ಲಿ ಅರ್ಜುನ್ ನ ಮುಂದೆ ಮತ್ತೆ ಎಲ್ರ ಮುಂದೆ ಒಬ್ಬ ಧಾನ್ಯ ಅನ್ನೋ ಹುಡುಗಿನ ಭಯಂಕರವಾಗಿ ಸಾಯಿಸಿದ್ರು. ಇವಾಗ ಅರ್ಜುನಿಗೆ ಅವನ ಟೀಮ್ ಮೇಟ್ಸ್ ಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಅವನಲ್ಲಿ ಬಂದಿದ್ದಾನೆ ಅಂತ. ಯಾಕಂದ್ರೆ ಆಬ್ವಿಯಸ್ಲಿ ಅವ್ನ ಒಬ್ನೇ ಆ 150 ಜನ ಜೊತೆ ಫೈಟಿಂಗ್ ಮಾಡೋದಕ್ಕೆ ಆಗಲ್ಲ. ಅವ್ನ್ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಹೋಗ್ಬೇಕಾದ್ರೆ ಅವ್ನ್ ಸೆಲ್ ಸಿಗುತ್ತೆ. ಆ ಸೆಲ್ ಅಲ್ಲಿ ತುಂಬಾ ಜನ ಆಲ್ರೆಡಿ ಬಂದಾಗಿರ್ತಾರೆ. ಆ ಜೈಲಲ್ಲಿ ಇದ್ದ ವ್ಯಕ್ತಿಗಳು ಹೇಳ್ತಾರೆ, ನಿನಗೆ ಯಾರು ಸುಮ್ನೆ ಬಿಡಲ್ಲ, ಪೊಲೀಸು ಇಲ್ಲಿ ಬಂದೇ ಬರ್ತಾರೆ, ನೀನ್ ಹಿಡಿತಾರೆ ಅಂತ. ಅವಾಗ ಅರ್ಜುನ್ ಐಡಿಯಾ ಮಾಡ್ತಾನೆ. ಅವ್ನ್ ಏನೋ ಒಂದ್ ಮಾಡ್ಬಿಟ್ಟು ಆ ಸೆಲ್ ಅಲ್ಲಿ ಏನೋ ಒಂದು ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅಲ್ಲಿಗೆ ಆಲ್ಫಾ ಬರ್ತಾನೆ. ಆಲ್ಫಾಗೆ ಅನ್ಸುತ್ತೆ ಏನೋ ಇಲ್ಲಿ ರಾಂಗ್ ನಡೀತಾ ಇದೆ ಅಂತ. ಅವ್ನ್ ಹೇಳ್ತಾನೆ, ಇವತ್ತು 4 ಜನ ಜಾಯ್ನಿಂಗ್ ಆಯ್ತಲ್ಲ, ಅವ್ರನ್ನ ಕರ್ಕೊಂಬ, ಅದ್ರಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ ಅಂತ. ಯಾಕಂದ್ರೆ ಇಲ್ಲಿ ತನಕ ಈ ತರ ಬ್ಲಾಸ್ಟ್ ಯಾವತ್ತೂ ಆಗಿಲ್ಲ. ಈ 4 ಜನ ಜಾಯ್ನಿಂಗ್ ಆದ ತಕ್ಷಣ ಈ ತರ ಆಗುತ್ತೆ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಈಗ 4 ಜನ ಜಾಯ್ನಿಂಗ್ ಆಗಿತ್ತಲ್ಲ, ಅವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರನ್ನ ಒಬ್ಬ ಫಾಲೋ ಮಾಡ್ತಾ ಇದ್ದ. ಅವ್ನ್ ಬೇರೆ ಯಾರು ಅಲ್ಲ, ದಿವಾಕರ್. ಆದ್ರೆ ಆಲ್ಫಾಗೆ ಎಂಟರ್ಟೈನ್ಮೆಂಟ್ ಬೇಕು ಅಷ್ಟೇ. ಆ 4 ಜನ ಜೊತೆಗೇನೆ ಅರ್ಜುನ್ ಅವನ ಜಗಳದಕ್ಕೆ ಬಿಡ್ತಾನೆ. ಕೊನೆಗೆ ಅರ್ಜುನ್ ಆ ಫೈಟಿಂಗ್ ನ ಗೆದ್ದು ಬಿಡ್ತಾನೆ. ಅರ್ಜುನ್ ಆ ತರ ಫೈಟ್ ಮಾಡಿರೋದ್ ನೋಡ್ಬಿಟ್ಟು ಆಲ್ಫಾ ಬಂದು ಹೇಳ್ತಾನೆ, ಈ ತರ ಟೆಕ್ನಿಕ್ ಯೂಸ್ ಮಾಡಿ ಫೈಟ್ ಮಾಡ್ತಾ ಇದೆಯಾ ಅಂತಂದ್ರೆ ನೀನ್ ಪಕ್ಕಾ ಪೊಲೀಸೋನೇ ಆಗಿರ್ತೀಯ ಅಂತ. ಅದಕ್ಕೆ ಅರ್ಜುನ್ ಡಿನೈ ಮಾಡ್ತಾನೆ. ದಿವಾಕರ್ ಕೂಡ ಅಲ್ಲೇ ಬಂದಿದ್ದ. ಇವಾಗ ಅಲ್ಲಿ ಎಲ್ಲ ಇರೋರು ಸೇರ್ಕೊಂಡು ಒಂದು 8 ತಿಂಗಳಿಂದ ಮಗುದು ಪ್ರಾಣ ತೆಗೆಕ್ ಹುಟ್ಟಿದ್ರು. ಆದ್ರೆ ಅದನ್ನ ಅರ್ಜುನ್ ಸರ್ಕಾರ ನೋಡಕ್ ಆಗ್ತಾ ಇರ್ಲಿಲ್ಲ. ಅವ್ನ್ ಏನಾದ್ರು ಮಾಡಿ ಅದನ್ನ ಕಾಪಾಡ್ಬೇಕಿತ್ತು. ಆ ಮಗು ಪ್ರಾಣ ಯಾರು ತೆಗೆಯಕ್ ಹೊರಟಿದ್ನಲ್ಲ, ಅವನ್ ಕೈನ ಅರ್ಜುನ್ ಸರ್ಕಾರ ಕಟ್ ಮಾಡ್ಬಿಡ್ತಾನೆ. ಇವಾಗ ಅವನು ಕಂಪ್ಲೀಟ್ಲಿ ರೆಡಿ ಇದ್ದಾನೆ ಆ ಇರೋ ಎಲ್ಲರ ಜೊತೆಗೂ ಜಗಳಾಡೋದಿಕ್ಕೆ. ಇವಾಗ ಆಲ್ಫಾ ಕಡೆಯವರು ಎಲ್ರು ಅರ್ಜುನ್ ಹಿಂದೆ ಬಿದ್ದ್ಬಿಟ್ಟಿದ್ರು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ಮರ್ತಿದ್ರ, ಅಲ್ಲಿ ಇರೋರೆಲ್ರು ಕೂಡ ಸೈಕೋ ಕಿಲ್ಲರ್ಗಳು. ಅರ್ಜುನ್ ಅವ್ರೆಲ್ಲರ ಜೊತೆಗೂ ಜಗಳ ಆಡ್ತಾನೆ ಇದ್ದ. ದಿವಾಕರ್ ಕೂಡ ಹೆಲ್ಪ್ ಮಾಡ್ತಿದ್ದ. ಇವಾಗ ಅರ್ಜುನ್ ಆಲ್ಫಾ ಕಡೆಯವ್ರನ್ನ ಮಿನಿಮಮ್ 100 ಜನಕ್ಕೆ ಆಲ್ರೆಡಿ ಸಾಯಿಸ್ಬಿಟ್ಟಿದ್ದ. ಇನ್ನ ಸ್ವಲ್ಪ ಜನ ಉಳ್ಕೊಂಡಿದ್ರು. ಇನ್ನೊಂದ್ 50 ಜನ ಉಳ್ಕೊಂಡಿದ್ರಲ್ಲ, ಅವ್ರ ಜೊತೆ ಜಗಳಾಡ್ಬೇಕಾದ್ರೆ ಅವನಿಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಆಲ್ರೆಡಿ ಇನ್ನೇನು ಹೊಡೆಯಕ್ ಆಗ್ತಾನೆ ಇರ್ಲಿಲ್ಲ. ಅವಾಗ ಎಂಟ್ರಿ ಆಗುತ್ತೆ ಹಿಟ್ ದ ಸೆಕೆಂಡ್ ಕೇಸಿನ ಮೂವಿಯ ಹೀರೋ ಆದಿವಿಶೇಷ್. ಆದಿವಿಶೇಷ್ ಕೂಡ ಹೆಲ್ಪ್ ಮಾಡ್ತಾನೆ. ಅವನು ಕೂಡ ಸರಿಯಾಗಿ ಹೊಡೆದ್ಬಿಟ್ಟು ಅವ್ರನ್ನೆಲ್ಲ ಕಾಪಾಡ್ತಾನೆ. ಕೊನೆಗೆ ಫೈನಲಿ ಅರ್ಜುನ್ ಇನ್ನೇನು ಆಲ್ಫಾಗೆ ಸಾಯಿಸ್ಬೇಕು. ಆಲ್ಫಾ ಅವಾಗ ಹೇಳ್ತಾನೆ ಅರ್ಜುನಿಗೆ, ನೀನು ನನಗೆ ಸಾಯಿಸಿದ್ರು ಕೂಡ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಅದನ್ನ ನಾನ್ ನಿನಗ್ ಕೊಡಲ್ಲ. ಯಾಕಂದ್ರೆ ಸಾಯೋರ್ ಕಣ್ಣಲ್ಲಿ ಮತ್ತೆ ಮನ್ಸಲ್ಲಿ ಭಯ ಇರ್ಬೇಕು, ಅದು ನನಗಿಲ್ಲ. ಅದಕ್ಕೆ ರಿಪ್ಲೈ ಮಾಡ್ತಾ ಅರ್ಜುನ್ ಹೇಳ್ತಾನೆ, ನಾನು ಜೈಪುರಲ್ಲಿ ಸಾಯಿಸಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ನಿನ್ನ ತಮ್ಮ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಆಲ್ಫಾಗೆ ತುಂಬಾನೇ ನೋವಾಗುತ್ತೆ. ನೆಕ್ಸ್ಟ್ ಮೂಮೆಂಟೇ ಅರ್ಜುನ್ ಆಲ್ಫಾಗೆ ಬುಲೆಟ್ ಹೊಡೆದ್ಬಿಡ್ತಾನೆ. ಅಲ್ಲಿ ಆಲ್ಫಾ ಸತ್ತೋಗ್ತಾನೆ. ಈಗ ಮೂವಿ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಇವಾಗ ನಮಗೆ ಇಲ್ಲಿ ತೋರಿಸ್ತಾರೆ CTK ಮೆಂಬರ್ಸ್ ಇರ್ತಾರಲ್ಲ, ಅವರು ಎಲ್ರಿಗೂ ಸಾಯಿಸ್ಬಿಟ್ಟು ಸತ್ತಿರೋ ಜನದ ಆರ್ಗನ್ಸ್ ನ ಅವ್ರು ಬಂದ್ಬಿಟ್ಟು ಆಲ್ಫಾ ಕೊಡ್ತಾ ಇದ್ರು. ಆಲ್ಫಾ ಬೇರೆ ದೇಶಕ್ಕೆ ಅದನ್ನ ಮಾರ್ತಾ ಇದ್ದ. ಈ ಒಂದು ಆರ್ಗನಿನ ಮಾರಾಟದ ಡೀಲ್ ಇತ್ತಲ್ಲ, ಅದು ಆಲ್ಫಾ ಒಬ್ಬ ಸ್ಯಾಮ್ಯುಯಲ್ ಜೋಸೆಫ್ ಅನ್ನೋ ವ್ಯಕ್ತಿ ಹತ್ರ ಇಟ್ಕೊಂಡಿದ್ದ. ಆಲ್ಫಾ ಇಲ್ಲಿ ಆರ್ಗನ್ ಮಾರಿದ್ರೆ ಅಲ್ಲಿ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ, ಆ ವಿದೇಶದ ಜನ ಆ ಒಂದು ಆರ್ಗನ್ ನ ಯೂಸ್ ಮಾಡ್ಬಿಟ್ಟು ಒಂದು ಡ್ರಗ್ ನ ಯೂಸ್ ಮಾಡ್ತಾ ಇದ್ರು, ಡ್ರಗ್ ನ ಕ್ರಿಯೇಟ್ ಮಾಡ್ತಾ ಇದ್ರು. ಆ ಡ್ರಗ್ ನ ತಗೊಂಡ್ರೆ ಅವರೆಲ್ಲ ತುಂಬಾನೇ ಪವರ್ಫುಲ್ ಆಗ್ತಾ ಇದ್ರು. ಆಲ್ಫಾ ಒಂದು ಸ್ಟಾರ್ಟಿಂಗ್ ಅಲ್ಲಿ ಧಾನ್ಯ ಅಂತ ಹುಡುಗಿನ ಸಾಯಿಸ್ತಾನಲ್ಲ, ಅದು ಬೇರೆ ಯಾರು ಅಲ್ಲ, ಅವಳು ಪೊಲೀಸ್ ಅವಳೆ. ಧಾನ್ಯ ಅರ್ಜುನ್ ತರನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ಲು ಆಲ್ಫಾನ ಹುಡ್ಕೋದಿಕ್ಕೆ. ಅರ್ಜುನ್ ಬಿಟ್ರೆ ನೆಕ್ಸ್ಟ್ ಸಕ್ಸಸ್ಫುಲ್ ಆಗಿರೋದು ಆಲ್ಫಾ ಹುಡುಕೋದ್ರಲ್ಲಿ ಅಂತಂದ್ರೆ ಅದು ಧಾನ್ಯನೇ. ಆದ್ರೆ ಅನ್ಫಾರ್ಚುನೇಟ್ಲಿ ಅವರೆಲ್ಲ ಸೇರ್ಕೊಂಡು ಧಾನ್ಯನ ಸಾಯಿಸ್ಬಿಡ್ತಾರೆ. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ ಅರ್ಜುನ್ ಸರ್ಕಾರ ಸೆಂಟ್ರಲ್ ಜೈಲಿಗೆ ಹೋಗ್ತಾನೆ ಇರೋದಿಕ್ಕೆ ಅಂತ. ಅವನು ಸೆಂಟ್ರಲ್ ಜೈಲನ್ನ ಯಾಕೆ ಚೂಸ್ ಮಾಡ್ದ ಅಂತಂದ್ರೆ, ಸ್ಯಾಮ್ಯುಯಲ್ ಜೋಸೆಫ್ ಅದೇ ಸೆಂಟ್ರಲ್ ಜೈಲಲ್ಲಿ ಕೈದಿ ಆಗಿರ್ತಾನೆ. ಅರ್ಜುನ್ ಅಲ್ಲಿ ಹೋಗಿರೋದೇ ಸ್ಯಾಮ್ಯುಯಲ್ ಜೋಸೆಫ್ ನ ಸಾಯಿಸೋದಿಕ್ಕೆ. ಅವನು ಫಸ್ಟ್ ಎಲ್ಲಾ ಸ್ಟೋರಿನ ಸ್ಯಾಮ್ಯುಯಲ್ ಜೋಸೆಫ್ಗೆ ಹೇಳ್ತಾನೆ.
ಹೇಳಿದ್ದಾದ್ಮೇಲೆ ಸ್ಯಾಮ್ಯಲ್ ಜೋಸೆಫ್ಗೆ ಅವನು ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಮೂವಿ ಎಂಡ್ ಆಗುತ್ತೆ. ಆದ್ರೆ ಇಷ್ಟಕ್ಕೆ ಮುಗಿಲ್ಲ, ನಮಗೆ ಇನ್ನೊಂದು ಸರ್ಪ್ರೈಸಿಂಗ್ ನ್ಯೂಸ್ ಸಿಗುತ್ತೆ. ಹಿಟ್ ದ 4th ಕೇಸ್ ಮೂವಿ ಅನೌನ್ಸ್ಮೆಂಟ್ ಆಗುತ್ತೆ. ಅದರಲ್ಲಿ ಹೀರೋ ಬೇರೆ ಯಾರು ಅಲ್ಲ, ಸೂಪರ್ ಸ್ಟಾರ್ ಕಾರ್ತಿ ಅವರು. ಸೊ ಗೈಸ್, ನೋಡಿದ್ರಲ್ಲ, ಇದು ಹಿಟ್ ದ 3rd ಕೇಸ್ ಮೂವಿಯ ಪೂರ್ತಿ ಸ್ಟೋರಿ. ಪರ್ಸನಲಿ ನನಗೆ ಹೇಳ್ಬೇಕಂತ ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಆಕ್ಷನ್ ಅಥವಾ ತುಂಬಾನೇ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಏನ್ ಇರ್ಲಿಲ್ಲ. ಆದ್ರೆ ಮೂವಿ ಯಾವ ಒಂದು ಗ್ರಿಪ್ ಅಲ್ಲಿ ಹೋಗುತ್ತಲ್ಲ, ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಾನಿ ಅವರು. ನಿಮಗೆ ಹೇಗೆ ಅನಿಸ್ತು? ಮೂವಿ ಇಷ್ಟ ಆಯ್ತಾ ಅಥವಾ ಇಷ್ಟ ಆಗ್ಲಿಲ್ವಾ? ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಅದ್ರ ಬೇರೆ ಮೂವಿ ಸ್ಟೋರಿ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.